ಮಕರ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಕ್ಕೆ ಗುರು ಪ್ರವೇಶ ಆಗ್ತಾ ಇರತಕ್ಕಂಥದ್ದು. 5ನೇ ಮನೆಯನ್ನು ಶುಭ ಸ್ಥಾನ ಅಂತ ಕರೀತಾರೆ. ನಿಮಗೂ ಕೂಡ ಗುರುಬಲ. ಪಂಚಮಕ್ಕೆ ಗುರು ಪ್ರವೇಶ ಆದರೆ ಮಹೇಶ ಸಚಿವೌ ಧೀಮಾನ್ ಸ್ವತಸ್ಥೇ ಗುರು ಅಂತ ಹೇಳುತ್ತೆ. ಹೀಗಾಗಿ ಬುದ್ಧಿವಂತರಾಗ್ತೀರಾ ಅಂತ. ನೋಡಿ, ನಾವು ಬದುಕಿನಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಬುದ್ಧಿವಂತರಾಗಬೇಕು, ಅರಿವಿರಬೇಕು ನಮಗೆ. ಆಗ ನಾವು ಹೆಚ್ಚು ಸುಖ ಪಡಲಿಕ್ಕೆ ಸಾಧ್ಯವಾಗುತ್ತೆ, ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ, ಹೆಚ್ಚು ಪ್ರಶಂಸೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಅಂಥ ಸ್ಥಳಕ್ಕೆ ಗುರು ಹೋಗ್ತಾ ಇದ್ದಾನೆ. ಹೀಗಾಗಿ ಬೌದ್ಧಿಕವಾಗಿ ಬೆಳವಣಿಗೆ ಆಗುತ್ತೆ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಪಂಚಮ ಸ್ಥಾನ ಸಂತಾನ ಸೂಚಕ ಸ್ಥಾನ. ಹೀಗಾಗಿ ಸಂತಾನ ಆ ಒಂದು ಸೂಚನೆಗಳು ಸಿಗ್ತಾ ಹೋಗ್ತಕ್ಕಂಥ ಅಂಥ ಒಂದು ಫಲಕ್ಕೆ ನೀವು ದಾರಿಯಾಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಧೈರ್ಯ ಸಾಹಸಗಳು ಬರುತ್ತೆ. ಮಕ್ಕಳ ವಿಚಾರದಲ್ಲಿ ಇಷ್ಟು ದಿವಸ ಕ್ಲಾಶಸ್ ಇದ್ದರೆ ಅದೆಲ್ಲ ನಿವಾರಣೆಯಾಗಿ ಮಕ್ಕಳ ವಿಚಾರದಲ್ಲಿ ಒಂದು ಸಮಾಧಾನ ಫಲ ಬರುತ್ತದೆ. ಮಂತ್ರಾಲೋಚನೆ, ಸಭೆಗಳು, ಮೀಟಿಂಗ್ಗಳಂತೀವಲ್ಲ, ಅಲ್ಲೆಲ್ಲ ನಿಮ್ಮ ಪಾತ್ರ ಹೆಚ್ಚಾಗುತ್ತೆ. ಗುರುತರವಾದ ಜವಾಬ್ದಾರಿಯನ್ನು ನಿಮಗೆ ಕೊಡ್ತಾರೆ. ಇದನ್ನು ನಿಭಾಯಿಸೋಕ್ಕೆ ನೀವು ಅರ್ಹರಿದ್ದೀರಾ, ಮಾಡಿ ಅಂತ ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಕ್ಕಂತಹ ಸಾಧ್ಯತೆ ಇದೆ. ತುಂಬ ಚೆನ್ನಾಗಿದೆ. ಗುರುದೃಷ್ಟಿ ಲಾಭಕ್ಕಿದೆ. ಹೀಗಾಗಿ ಲಾಭ ಹರಿದು ಬರುತ್ತೆ. ನೀವು ಆಲೋಚನೆ ತೆಗೆದುಕೊಂಡದ್ದು, ನೀವು ನಿರ್ಣಯ ತಗೊಂಡಿದ್ದು, ನೀವು ಸೈನ್ ಹಾಕಿದ್ದು, ಇದಕ್ಕೆಲ್ಲ ಲಾಭ ಇದೆ, ಹೆಚ್ಚಿನ ಶುಭ ಇದೆ. ಹೀಗಾಗಿ ನಿಮ್ಮ ಪಾಲಿಗೆ ಗುರುಬಲ ಬಂದಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ಶುಭ ಕೆಲಸಗಳಲ್ಲಿ ನೀವು ತೊಡಗ್ತೀರಾ. ಹೆಚ್ಚಿನ ಸ್ಟಡೀಸ್ಗೆ, ಹೈಯರ್ ಸ್ಟಡೀಸ್ ಅಂತೀವಲ್ಲ, ಉನ್ನತವಾದ ಶಿಕ್ಷಣಕ್ಕೆ ಮುಂದಾಗ್ತಕ್ಕಂತಹ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆಯ ಫಲಗಳು. ಹೀಗಾಗಿ ನಿಮ್ಮ ಪಾಲಿಗೆ ಗುರು ಶುಭ ಫಲವನ್ನು ತಂದು ಕೊಡ್ತಾನೆ, ಆತಂಕ ಬೇಡ. ಪ್ರಾರ್ಥನೆಗೆ ಗುರು ವ್ಯಯಾಧಿಪತಿ, ಇದನ್ನು ಮರಿಬಾರದು. ಹೀಗಾಗಿ ಕೆಲವೊಮ್ಮೆ ಆಲೋಚನೆಗಳೇ ನಿಮಗೆ ಮುಳುಗಿಸಿಬಿಡಬಹುದು. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ನೀವು ಕೂಡ ಗುರುಚರಿತ್ರೆ ಪಾರಾಯಣ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.